ಅಭಿಲಾಷು, ನೀವು ಅನ್ಕತ್ತಿರೋದು ಹುರ್ಕಂತಿದ್ದಾರೆ ಅಂದರೆ ನೀವು ಬೆಳೀತಿದ್ದೀರಾ ಅಂತ ಅರ್ಥ. ಓಹೋ, ತಲೆ ಹಿಡಿತಿದೆ. ಸ್ವಲ್ಪ ತಂದ್ಮೇಲೆ ಅದೇ ಬಿಡುತ್ತೆ ತಡೀರಿ. ಫುಲ್ಲು ಏನೇನು ಆಗಿರುತ್ತೆ ಅಂತೆಲ್ಲ. ಏನಾಗಿರುತ್ತೆ ಅಂದರೆ ಬ್ರೇಕಪ್ಪು, ಪ್ಯಾಚಪ್ಪು. ನನಗಿಂತ ಒಳ್ಳೆಯ ಹುಡುಗಿ ಸಿಗ್ತಾಳೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಕೈಲಿ ಹೇಳಿದ್ದಳು. ನಮ್ಮದು ಸಮೃಷ್ಟ ಸರ್ಕಾರ. ಹೌದಾ? ನನಗೂ ಇಲ್ಲಿ ಒಂದು ಕಡೆಯಿಂದ ಜುಮ್ ಅಂತ ಏನು ಇನ್ನೊಂದು ರೌಂಡ್ ಕಬಾಬ್ ಇತ್ತು, ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಹೋಗುತ್ತಾ ಅಂತ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ. ಹೋಗುತ್ತೆ ಇದು. ಹೋಗುತ್ತಾ? ಇರಲ್ಲ ಕಬಾಬ್ ಆಗಿದೆ, ತೇಲ್ಸಿ ಎತ್ಬಿಡ್ಲಾ? ಆಗಿದೆ, ಎತ್ಬಿಡಿ. ಅದು ಆಗೋಗಿ ಸೀದೋಯ್ತಾ ಇದೆ ಕಬಾಬ್. ಖಾರ ಹೊಡೆ ಇಟ್ಕೊಂಬಿಡೋಣ ಆಯ್ತನಾ? ಅಯ್ಯೋ, ನೆನೆಸ್ಬಿಟ್ನಲ್ಲ ದೇವ್ರೇ, ಇನ್ನೆಷ್ಟು ಹೊಟ್ಟೆ ಕಿಚ್ಚಿರ್ಬೋದು ನಿನಗೆ. ನಮ್ಮ ಆನಂದದ ಮೂಮೆಂಟ್ನ ಕಿತ್ಕೊಬಿಟ್ಟಲ್ಲಪ್ಪ. ಇನ್ನು ಫಿಶ್ ಮಾಡಬೇಕು. ಇನ್ನೂ ತುಂಬ ಇದೆ. ಎಲ್ಲಿಟ್ಬಿಡ್ಲಿ ಇದನ್ನು? ಮುಗಿತು ಬಿಡಿ. ಹೋಯ್ತು ಮಳೆ. ಹೋಯ್ತು. ಓಕೆ, ಹಾಸಿಗೆ ಹಾಕಿಬಿಟ್ರೆ ಆಗಲೇ ಫಾರ್ ದಿ ಫಸ್ಟ್ ಟೈಮ್. ನಾನು ಹಾಸಿಗೆ ಹಾಕೋದನ್ನೇ ವೀಡಿಯೋ ಮಾಡಿರೋ. ಎಂಡು ಹೇಳೇಬಿಟ್ಟೆ ನನ್ನ ವೀಡಿಯೋದಲ್ಲಿ. ಮತ್ತೆ ಮಾಡ್ತೀನಿ. ಮಾಡಿ, ಇವಾಗ ಹಾಕ್ತಿದೆ ನಿಮಗೆ. ಮಲ್ಕೊಳ್ವಾಗ ಇದು ತೋರಿಸಲ್ವ ಹಾಕೋದು? ಹಾಕೋದು ನಾನು ತೋರಿಸಲ್ಲ. ಸರಿ, ಡೈರೆಕ್ಟು ಈಗ ಮಾಡಿದ್ದೀವಿ. ನಂದು ಶಾರ್ಟ್ ಕಟ್ಟು, ನಿಮ್ದು ಲಾಂಗ್ ಕಟ್ಟು. ಬೆಳಗ್ಗೆ ಎದ್ದ ಮಾಡ್ತೀನಲ್ಲ ಇನ್ನೂ. ಹಾಂ, ನೋಡಿ, ಮಂಚ ರೆಡಿ, ಕಿಚನ್ ರೆಡಿ. ಇನ್ನೇನು ಬೇಕು ಲೈಫಲ್ಲಿ? ಏನು ಬೇಕು? ಆರಾಮ ನೆಮ್ಮದಿಗೆ. ನಮ್ಮ ನೋಡಿ ಹುಡ್ಕೊಳ್ಳೋಳು ಕಡಿಮೆ ಆದರೆ ಸಾಕು. ಹುಡ್ಕೊಳ್ಳೋರು ಓಹೋ ಮುಟ್ಬಿಟ್ನೆ ಶುರು ಆಗವ್ರ. ನಿಮಗೂ ಹುಡ್ಕೊಳ್ಳೋರು ಕಡಿಮೆ ಆದರೆ ಸಾಕು. ನಿಮ್ಗೆ ಒಬ್ಬ ಏನಾದ್ರು ಮಾಡ್ತಾನೆ ಅಂದರೆ ಇಲ್ಲ ಅಭಿಲಾಷು, ನೀವು ಅನ್ಕತ್ತಿರೋದು ಹುರ್ಕಂತಿದ್ದಾರೆ ಅಂದರೆ ನೀವು ಬೆಳೀತಿದ್ದೀರಾ ಅಂತ ಅರ್ಥ. ಹಂಗೆ ನೀವು ಹಂಗೆ ಅನ್ಕೊಳ್ಳಂಗೇ ಇಲ್ಲ. ನಿಮ್ಮ ವೀಡಿಯೋಸ್ ಯಾರು ನೋಡಲೇ ಇಲ್ಲ ಅಂದರೆ ಹುರ್ಕೊಳ್ಳೋರು ಇರಲ್ಲ ಅಂತ. ಹಂಗೆ ಹುರ್ಕೊಳ್ತವ್ರೆ ಅಂದರೆ ಅವ್ರು ಹುರ್ಕೊಂಡೇ ನೋಡ್ತವ್ರೆ ನಿಮ್ಮ ವೀಡಿಯೋಸ್ನ. ನಿಮ್ಗೆ ಗ್ರೋತ್ ಆಗ್ತಾಯಿದೆ. ಆ ಲೆಕ್ಕಾಚಾರ ಅದು. ಸ್ವಲ್ಪ ಎಲ್ಲ ನೀವು ಹಿಂಗೆ ಅಂತೀರಾ. ನಮಗಿನ್ನು ಎಷ್ಟು ವರ್ಷ, ನೀವು 3, 4, 5 ವರ್ಷದಿಂದ ಮಾಡ್ತಾಯಿದ್ದೀವಿ. ಎಷ್ಟು ಟಾರ್ಚರ್ ಕೊಟ್ಟಿರ್ಬೋದಾ? ಓಕೆ, ಫೈನಲಾಗಿ ಫಿಶ್ ಫ್ರೈ ರೆಡಿ ಆಗ್ತಾಯಿದೆ ಕ್ಯಾಂಪಿಂಗಲ್ಲಿ. ನಾಲ್ಕು ಮೀನು ತಂದಿದ್ದೀವಿ, ಹಾಕಿದ್ದೀವಿ. ನೋಡೋಣ, ಫ್ರಿಜ್ಜಲ್ಲಿ ಇತ್ತು ಮೀನು, ಹೆಂಗೈತೇನೋ ಗೊತ್ತಿಲ್ಲ. ಮೀನು ಏನು ಗೊತ್ತಾ, ಏನಾದ್ರು ಚೆನ್ನಾಗಿಲ್ಲ ಅಂದ್ರೆ ಅಣ್ಣ ಬೆಳಗ್ಗೆ ಗೇಟ್ ಓಪನ್ ಆಗ್ಬಿಡ್ತೀವಿ. ಹೌದಾ? ಹಾಳಾಗಿದ್ರೆ. ಅಯ್ಯೋ, ಅದು ಹಂಗೆ ಆಗಬೇಕು. ಗೇಟ್ ಓಪನ್ ಆದರೆ ಚೆನ್ನಾಗಿರುತ್ತೆ ಹೊಟ್ಟೆ. ಹೌದಾ? ನರ್ಕ ಯಾರಿಗೆ ಬೇಕಲ್ಲ? ಹೌದಾ? ಅಯ್ಯೋ ನಾಳೆ ಟಿಶ್ಯೂ ಪೇಪರ್ ಇಟ್ಟಿದ್ದೀನಿ. ಸೂಪರ್. ಇದು ಏನೋ ಒಂದು ಎಗ್ ಫ್ರೈಡ್ ರೈಸ್ ಮಾಡಿದ್ದೀನಿ ಅಣ್ಣ. ತುಂಬ ಸೀದಾದಂಗಿದೆ. ಬಟ್ ಓಕೆ, ನೋಡಿ ಟೇಸ್ಟ್ ನೋಡಿ ಹೆಂಗಿದೆ. ಅದು ವೀಡಿಯೋನೇ ಮಾಡಲಿಲ್ಲ ನಾನು ಮಾಡುವಾಗ. ಓ, ಪರವಾಗಿಲ್ಲ, ಚೆನ್ನಾಗಿದೆ. ಓಕೆನಾ? ಮೆಚ್ಚಿದ್ದೀರಾ? ಅಯ್ಯೋ, ಸಖತ್ತಾಗಿದೆ. ಸೂಪರ್. ನಮ್ಮ ಗುರುಗಳೇ ಮೆಚ್ಚಿಬಿಟ್ಟವ್ರೆ. ತಿರ್ಗ್ಸಾಕ್ಬೇಕಲ್ಲ ಇದನ್ನ ಈಗ? ಇನ್ನೂ ಬಿಡಬೇಕಾ? ಓಹೋ, ತಲೆ ಹಿಡಿತಿದೆ. ಸ್ವಲ್ಪ ತಂದ್ಮೇಲೆ ಅದೇ ಬಿಡುತ್ತೆ ತಡೀರಿ. ತಲೆ ಹಿಡಿದು ಬಿಡುತ್ತಾ? ಬೆಂದಿದೆ, ಉಪ್ಪು ಜಾಸ್ತಿ ಬೆಂದಿದೆ. ಹೌದಾ? ಫಿಶ್ ಬೇಕೈತೆ. ನಿಮ್ಮ ಗರ್ಲ್ ಫ್ರೆಂಡಿಗೂ ಸಖತ್ ಇಷ್ಟ ಅನಿಸುತ್ತೆ ಫಿಶ್ಶು. ನಮ್ಮ ಗರ್ಲ್ ಫ್ರೆಂಡಾ? ಯಾರಣ್ಣ? ಇದೇ ಕಪಿಲೇಶ್ ಹಿಂಗೆ ಅಂತೀರಾ? ಆ ಥರ ಗರ್ಲ್ ಫ್ರೆಂಡೇ ಇಲ್ಲ ಅಣ್ಣ. ಆ ಥರ ಇಲ್ಲ. ಅದೇ ಯಾವಾಗ ಒನ್ಸ್ ಅಪಾನ್ ಎ ಟೈಮಾ? ಹೌದಾ? ನನಗೆ ಗೊತ್ತಿಲ್ಲ ಅಣ್ಣ. ನೀವೇನಾರ ಡೇಟ್ ಮಾಡಿದ್ರೆ ನನ್ನ ಗರ್ಲ್ ಫ್ರೆಂಡ್ ಎಕ್ಸ್ನ? ಆ ಕಾಲದಲ್ಲಿ ಅಂದ ಕಾಲದಲ್ಲಿ ಇರ್ತಾರಲ್ಲ ಹಂಗೆ ಮಾಡಿದ್ರಲ್ಲ ಅದು.
ಅದೀಗ ನೀವು ಈ ವಿಡಿಯೋ ನೋಡಿ ನಿಮ್ಮ ಗರ್ಲ್ ಫ್ರೆಂಡ್ ಕಮೆಂಟ್ ಮಾಡ್ತಾರೆ ನೋಡಿ ಈ ವಿಡಿಯೋಗೆ ಈಗ ಯಾಕೋ ಇಲ್ಲ ಅಂತೀಯಾ ಅಂತ. ಹೌದಾ? ನನ್ನ ಮಗ ಹಿಂಗೆಲ್ಲ ಹೋಗ್ತಾರಲ್ಲ ಅಂತ ಹೊಟ್ಟೆ ಕಿಚ್ಕಾದ್ರೂ ವಿಡಿಯೋ ನೋಡಲ್ಲ, ಸಜೆಷನಲ್ಲಿ ಬರೋ ಸ್ಕಿಪ್ ಮಾಡಿಬಿಡ್ತಾರೆ. ಅಲ್ಲಿಗೆ ಗೊತ್ತಾಯ್ತಲ್ಲ ಗರ್ಲ್ ಫ್ರೆಂಡ್ ಇದ್ರು ಅಂತ. ಯಾರು ತಲೆ ಇಲ್ಲ ಅಣ್ಣ, ಯಾರು ಸತ್ಯ ಹರಿಶ್ಚಂದ್ರ ಇಲ್ಲ ಇಲ್ಲಿ ಅಲ್ವಾ ಅಣ್ಣ. 34 ವರ್ಷ ಅಂದರೆ ಅರ್ಥ ಮಾಡ್ಕೋಬೇಕು ಲೈಫಲ್ಲಿ ಏನೇನು ನೋಡಿರ್ತಾನೆ ಹುಡುಗ, ಏನೇನು ಆಗಿರುತ್ತೆ. ನಾವು ಕೊಟ್ಟರಲ್ಲ ಅಭಿಲಾಷ್ ಇನ್ನು ಫುಲ್ಲು ಏನೇನು ಆಗಿರುತ್ತೆ ಅಂತೆಲ್ಲ. ಏನಾಗಿರುತ್ತೆ ಅಂದರೆ ಬ್ರೇಕಪ್ಪು ಪ್ಯಾಚಪ್ಪು ಆ ಥರದವು ಅಲ್ವಾ? ಏನಂತೀರಾ? ಪ್ಯಾಚಪ್ ಮಾಡಿದ್ರಿ ಮತ್ತೆ? ಅಯ್ಯೋ ಈ ಮೀನು ಒಳ್ಳೆ ಹೆಂಗಾಡ್ತೈತಣ ಇದು ಬರೋದೇ ನೋಡಿ. ತಾಳಿ ಬನ್ನಿ ನೀವು ತಾಳಿ ತಗೋತೀನಿ ಒಂದು ನಿಮಿಷ. ಗೋನಿಲ್ಲ ಮೀನು ಅಂತ ಏನೋ ಕೊಟ್ರಪ್ಪ. ಬೇಕಾ ಇದು ಸಿಕ್ಲು? ಏನು ಬೇಡ ಬಿಡಿ, ಅನ್ನ ಹಾಕಿ ಅದಕ್ಕೇನೆ ಅಭಿಲಾಷು. ಹಾಂ ಅದಕ್ಕೆ ಫ್ರೈ ಮಾಡಿ ಅದಕ್ಕೆ. ಅದು ಬಿಸಿ ಐತೆ ತಿನ್ಬಿಡ್ತಾರೆ. ತಣ್ಣಗಾಯ್ತಲ್ಲ. ಅಯ್ಯೋ ಮಾಂಸನೇ ಇಲ್ಲ ಅಂತ ಕೊಟ್ಟರೆ ಇದ್ರೊಳಗೆ ಇರೋ ಅಷ್ಟು ಮುಳ್ಳೆ ಯಾವ್ದ್ರೊಳಗೆ ಇಲ್ಲ ಮುಳ್ಳು. ಹೌದಾ? ಚಿಕನ್ನೇ ಚೆನ್ನಾಗೈತೆ ಅಭಿಲಾಷು. ಹೌದಾ? ಫಿಶ್ ಚೆನ್ನಾಗಿಲ್ಲ ಅಂತೀರಾ? ಇಲ್ಲ ಹೊರಕಾಗಿಲ್ಲ ಫಿಶ್. ಅದು ಇದಾಗ್ಬಿಟ್ಟಿದೆ ಅನ್ಸುತ್ತೆ. ಯಾವುದೋ ಹೊಸ ಫಿಶ್ ಅಂತ ಟ್ರೈ ಮಾಡೋಕೆ ಹೋದ್ವಿ. ಊಟ ಏನಲ್ಲ ಮಾಂಸದ ಫಿಶ್ ಅಂತ ಏನೋ ಅಂದ್ರಪ್ಪ. ಮೂಳೆ ಇರಲ್ಲ ಅಂದರು. ಅಯ್ಯೋ ಇದ್ರೊಳಗೆ ಮೂಳೆ, ಆ ಮೂಳೆ ಇಲ್ದಾರೆ ಮೀನು ಯಾವುದು? ಓಕೆ ಫ್ರೈಡ್ ರೈಸ್ ರೆಡಿ ನಿಮಗೆ ಗರ್ಲ್ ಫ್ರೆಂಡ್ ನೀವು ಅವ್ರ ಕೈ ಕೊಟ್ಟಿದ್ದ ನೀವೇ ಕೈ ಕೊಟ್ಟಿದ್ದ? ನಮ್ಮದು ಸಮೃಷ್ಟ ಸರ್ಕಾರ. ಹೌದಾ? ಹಾಂ. ಯಾಕೋ ಸರಿ ಹೋಗ್ತಿಲ್ಲ ಇಬ್ರಿಗೂ. ಹ್ಞೂ ಇದು ಹಿಂಗೆ ಇದ್ದರೆ ನೀನು ಚೆನ್ನಾಗಿರಲ್ಲ ನಾನು ಚೆನ್ನಾಗಿರಲ್ಲ ಅಂತೇಳಿ ಬಿಟ್ಬಿಟ್ರಾ? ನಮಗೆ ಕಿತ್ತಾಡೋದು ಹೊಡೆದಾಡೋದು ಅವೆಲ್ಲ ಇಷ್ಟ ಇಲ್ಲ. ಹೌದಾ? ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂದಮೇಲೆ ಸಾಮಾನ್ಯವಾಗಿ ಕಿತ್ತಾಡ್ತಾರೆ ಹೊಡೆದಾಡ್ತಾರೆ ಎಲ್ಲರೂ. ನಾವು ಸೋತೋಗ್ಬಿಟ್ಟಿದ್ವಲ್ಲ ಹಂಗೆ ಇಲ್ವಾ? ಬೇಡ ಆಯಿತು. ಆ್ಯಕ್ಚುಲಿ ಹುಡುಗರದೇ ಹೃದಯ ಒಂದು ಸ್ವಲ್ಪ ಬ್ರಾಡ್ ಆಗಿರೋದು ಆ ವಿಚಾರದಲ್ಲಿ. ಇವರ ಬೈದ್ಬಿಡ್ತಾರೆ ಹುಡುಗಿರ ಹತ್ರ, ಆಮೇಲೆ ಕೊನೆಗೆ ದಾರಿ ಕಳ್ಕೊಂಡಿದ್ದೀನಿ, ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವ್ರಿಗೆ. ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಕೈಲಿ ಹೇಳಿದ್ದಳು, ಏನು ಯೋಚನೆ ಮಾಡಬೇಡಿ ಆಂಟಿ, ನಿಮ್ಮ ಮಗನಿಗೆ ಒಳ್ಳೆ ಹುಡುಗಿ ಸಿಗ್ತಾಳೆ, ನನ್ನ ಕಡೆಯಿಂದ ನಿಮ್ಗೆ ಏನು ತೊಂದರೆ ಆಗಲ್ಲ, ಉಪದ್ರವ ಆಗಲ್ಲ, ಧೈರ್ಯವಾಗಿ ನಿಮ್ಮ ಮಗನ ಹುಡುಗಿ ಮದುವೆ ಮಾಡಿ. ಮಾಡಿದ್ಮೇಲೆ ತೊಂದರೆ ಮಾಡಿದ್ರಾ? ಎಂಗೇಜ್ಮೆಂಟ್ ಆದ ದಿವಸ ಫುಲ್ಲು ಅಷ್ಟು ದಿವಸ ಎಲ್ಲೂ ಇದ್ದಿದ್ದಳು, ಎಂಗೇಜ್ಮೆಂಟ್ ಆದ ತಕ್ಷಣ ಬಂದ್ಬಿಟ್ಲು. ನೀನು ಹಂಗೆ ಮಾಡಿದೆ, ನೀನು ಹಿಂಗೆ ಮಾಡಿದೆ, ನೀನು ಹೆಂಗೆ ಮದುವೆ ಆಗ್ತೀಯ ಅಂತಿಲ್ಲ. ಆಮೇಲೆ ಏನು ಮಾಡೋಣ, ನೀನು ಕೊಟ್ಟಿದ್ದ ಟೈಮ್ ಆಗೋಯ್ತು, ವ್ಯಾಲಿಡಿಟಿ ಎಕ್ಸ್ಪೈರ್ ಆಗೋಯ್ತಮ್ಮ, ದಯವಿಟ್ಟು ಕ್ಷಮಿಸ್ಬಿಡು, ಎಂಗೇಜ್ಮೆಂಟ್ ಆಗಿದೆ, ಅರೇಂಜ್ ಮ್ಯಾರೇಜ್ ಬೇರೆ, ಏನೂ ಗೊತ್ತಿಲ್ದಿರ ಹುಡುಗಿಗೆ ನಂಗೆ ಮೋಸ ಮಾಡೋಕೆ ಇಷ್ಟ ಇಲ್ಲ. ಇಷ್ಟೊಂದು ಎಂಗೇಜ್ಮೆಂಟಾಗಿ ಕ್ಯಾನ್ಸಲ್ ಆದಮೇಲೆ ಪಾಪ ಹುಡುಗಾಗಲಿ ಹುಡುಗಿ ಆಗಲಿ ಅವ್ರ ಮದುವೆನೇ ಆಗಲ್ಲ, ಗೊತ್ತಾಗುತ್ತಾ? ಅದು ಪಬ್ಲಿಕ್ ಆಗಿಬಿಡುತ್ತಲ್ಲ, ಆ ಹುಡುಗಿಗೆ ಏನೋ ಪ್ರಾಬ್ಲಮ್ ಅಂತ ಅದಕ್ಕೆ ಹಿಂಗೆ ಆಗ್ಬಿಟ್ಟಿದೆ. ಪಾಪ ಏನೂ ತಪ್ಪು ಮಾಡಿದ್ರೆ ಹುಡುಗಿಗೆ ಯಾಕೆ ಹಂಗೆ ಆಗಬೇಕು? ಮದುವೆ ಆದಮೇಲೆ ಈ ವಿಷಯ ಗೊತ್ತಾದಾಗ ನಮ್ಮ ಎಂಗೇಜ್ಮೆಂಟ್ ಆಗಿರೋ ವುಡ್-ಬಿ ಅರ್ಥಾತ್ ಕರೆಂಟ್ ಹೆಂಡತಿ ಈ ವಿಷಯ ನಂಗೆ ಮುಂಚೆನೇ ಗೊತ್ತಾಗಿರೋ ನಾನೇ ಮದುವೆ ಮಾಡಿಸ್ತೀನಿ ಅಂದರು. ಅದು ಬೇರೆ ವಿಷಯ. ಅದಕ್ಕೆ ನೀವು ಮುಂಚೆನೇ ಹಿಂಗೆ ಮದುವೆ ಮಾಡ್ತೀವಿ ಅಂತ ಗೊತ್ತಿದ್ರೆ ನಾವು ಮುಂಚೆನೇ ಹೇಳ್ತಾ ಇದ್ವಿ ಅಂತ ಹೇಳಿದ್ವಿ, ಅದು ಬೇರೆ ವಿಷಯ. ಸುಮ್ಮನೆ ಹಂಗೆ ತಮಾಷೆಗೆ ಅಷ್ಟೇ. ನೋಡಮ್ಮ, ಸುಮ್ಮನೆ ತಮಾಷೆ ಮಾಡ್ತಿರೋದು, ಓಕೆನಾ? ನೋಡ್ತಾ ಇದೆಯಾ ಅಂತ ಗೊತ್ತು, ಸೀರಿಯಸ್ ತಗೊಂಬೇಡ. ಸ್ಪೆಷಲಿ ನಿಮ್ಮ ಮಮ್ಮಿಗೆ ಹೇಳ್ಬಿಡು, ಅಲ್ಲಿಂದಲೇ ಫಸ್ಟ್ ಟ್ರಂಕಲ್ಲಿ ಬರೋದು. ತಳೆ ಬಲ್ಲ ಫಿಶು ಬಡಪ ಹೆಂಗೋ ಜೀವನ ಮಾಡ್ಕೊಂಡಿದ್ದೀನಿ, ಒಂದೇ ಹೆಂಡತಿ ಒಂದೇ ಮಗು ಸಾಕು ಅಂತ. ಇನ್ನೊಂದು ಮಗು ಪ್ಲಾನ್ ಇಲ್ವಾ? ಪೈಸೆ ಇಲ್ಲಮ್ಮ, ದುಡ್ಡಿಲ್ಲಮ್ಮ. ಕಂಟೆಂಟ್ ಇಬ್ಬರು ವರ್ಕ್ ಮಾಡಿ ಆದರೂ ಕಷ್ಟ ಆಗ್ತಾಯಿದೆ ಅಂತೀರಾ? ಮಗು ಇದು ಮಾಡಿ ಬೆಂಗಳೂರು ಜೀವನ ಆಗಲ್ಲ ನೋಡಿ. ಎಷ್ಟು ಫ್ರಸ್ಟ್ರೇಷನ್ ಅಂದರೆ ಜೀವನದ್ದು. ಸಿಟಿ ಎಷ್ಟು ಜೀವನ ಹಾಳಾಗ್ತಾಯಿದೆ ಅನ್ನೋದಕ್ಕೆ ಸಿಟಿ ಜೀವನದ ಜನಗಳದು. ನಿಮ್ಗೇನು ಡೀಸೆಂಟ್ ಸ್ಯಾಲ್ರಿ ಎಲ್ಲ ಡೀಸೆಂಟಾಗೇ ಇದೆ, ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಾರೆ, ಒಂದು ಮಗು ಸಾಕಾಗ್ತಾಯಿಲ್ಲ, ಅಷ್ಟು ಕಷ್ಟ ಆಗ್ತದೆ. ಎಕ್ಸ್ಪೆನ್ಸ್ ಎಷ್ಟು ಬರ್ತಾಯಿದೆ ಅಂತ
ಎಕ್ಸ್ಪೆನ್ಸಿವ್. ನಾವು ದುಡಿಯೋ ದುಡ್ಡಲ್ಲಿ ಅರ್ಧ ದುಡ್ಡು ಅದಕ್ಕೆ ಹೋಗ್ಬಿಡುತ್ತೆ. ಇನ್ನು ಅರ್ಧ ದುಡ್ಡು ನಮ್ಮ ಕನಸುಗಳನ್ನ ಪೂರೈಸ್ಕೊಳ್ಳೋದ್ರಲ್ಲೇ ಆಗೋಗ್ಬಿಡುತ್ತೆ. ಹೇಳಿ ಪ್ಲ್ಯಾಂಡ್ ಇರಬೇಕಲ್ಲ ಪಾಪ. ಇವಾಗ ನನ್ನ ಮಗಳಿಗೆ ಇರೋ ಮಗಳಿಗೆ ನಮ್ಮ ಕೈ, ಯಾಕಂದ್ರೆ ನಮ್ಮ ಇದು ಇರೋದು ನಮ್ಮ ಚಿತ್ತ ಅದು. ನಾವು ಬೇಕು ಅಂತ ಮಗು ಮಾಡ್ಕೊಂಡಿದ್ದು. ಮಗು ನಮ್ಮ ಹೊಟ್ಟೆಲಿ ಹುಟ್ಟಬೇಕು ಅಂತ ಹುಟ್ಟಿದ್ದಲ್ವಲ್ಲ. ಹಂಗಾಗಿ ನಮ್ಮ ಕೈಲಿ ಏನು ಬೆಸ್ಟ್ ಆಫ್ ದಿ ಬೆಸ್ಟ್ ಕೊಡೋಕ್ಕಾಗತ್ತೆ ಅದು ಕೊಡಬೇಕು. ನಾವು ಮಗು ಮಾಡ್ಕೊಳಕ್ಕೆ ಮುಂಚೆ ನಾವು ಡಿಸೈಡ್ ಮಾಡಬೇಕು. ಮಗು ಮಾಡ್ಕೊತಾ ಇದ್ದೀನಿ ಅಂದರೆ ಅದಕ್ಕೆ ಏನೇನು ಖರ್ಚು ಬರುತ್ತೆ ಏನೋದೆಲ್ಲ ನಾವು ಯೋಚನೆ ಮಾಡಿ ಅದಕ್ಕೋಸ್ಕರ ನಾವು ಅದನ್ನು ಮೀಸಲಾಗಿಡಬೇಕು. ನಮಗೊಂದು ಕಡಿಮೆ ಆದ್ರೂ ಅದಕ್ಕೊಂದು ಕಡಿಮೆ ಆಗೋಕ್ಕೆ ಬಿಡಬಾರ್ದು. ಹಂಗೆ ನನ್ನ ಪಾಲಿಸಿ. ಅದಕ್ಕೋಸ್ಕರ ನಮ್ಮ ಶಕ್ತಿ ಪ್ರಕಾರ ನಮ್ಮ ಆಸೆಗಳ್ನೂ ಪೂರೈಸ್ಕೊಂಡು ನಮ್ಮ ಮಗು ಆರೈಸ್ನೂ ಪೂರೈಸ್ಕೋಬೇಕು. ಅಂದರೆ ಸದ್ಯಕ್ಕೆ ನಮ್ಗೆ ಒಂದೇ ಮಗು ಕೈಲಾಗೋದದು. ಎರಡು ಮಕ್ಕಳು ಮಾಡಿಕೊಂಡು ಆಮೇಲೆ ಮತ್ತೆ ಒದ್ದಾಡಬೇಕಲ್ಲ. ಆ ಪರಿಸ್ಥಿತಿ ಯಾಕೆ ಬೇಕು? ಒಂದು ಬಿಸ್ಕೆಟ್ನ 50-50 ಮಾಡಿ ಇಬ್ಬರು ಕೊಡೋ ಬದಲು ಒಂದು ಬಿಸ್ಕೆಟ್ನೇ ಫುಲ್ ಕೊಟ್ಬಿಟ್ಟು ಹೊಟ್ಟೆ ತುಂಬಿಸೋಣ ಅಂತ ನಮ್ಮ ಪಾಲಿಸಿ. ಏನಂತೀರ? ನಾನು ಅಂದ್ಕೊಂಡಿರೋ ಹಾಗೆ ನನಗೆ ಆರ್ಥಿಕವಾಗಿ ಮೇನ್ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅಪ್ಪ ಅಮ್ಮ ಗಟ್ಟಿ ಇದ್ದಾಗೆ ಮಕ್ಕಳು ಮಾಡೋ ಆರೈಕೆ ಮಾಡಿ ಮುಗಿಸ್ಕೊಂಡ್ರೆ ಒಳ್ಳೆಯದು. ಅಜ್ಜಿ ತಾತ ನೋಡಿದಾಗ ಯಾರೂ ನೋಡಲ್ವಲ್ಲ ಮಕ್ಕಳು. ನಾವು ಎಲ್ಲೇ ಬಿಡ್ಬೋದು, ಟ್ಯೂಷನ್ಗೆ ಹಾಕ್ಬೋದು, ಏನೇ ಮಾಡ್ಬೋದು, ಬೇಬಿ ಸಿಟ್ಟಿಂಗ್ ಬಿಡ್ಬೋದು. ತಂದೆ ತಾಯಿ ನೆಕ್ಸ್ಟು ಅಜ್ಜಿ ತಾತನ ಜೊತೆ ಬೆಳಿಬೇಕು ಮಕ್ಕಳು. ಹಾಗೆ ಅಷ್ಟೊಡೆ ಮಾಡ್ಕೋಬೇಕು. ಇನ್ನೂ ಟೈಮ್ ಇದೆ. ಟೈಮ್ ಇದೆ. ನನಗೆ ಟೈಮು ಮೀರಿದ್ರು ನಾವು ಮಾಡ್ಕೊಂಡಿದ್ವಿ. ಅದೇನೋ 2 ವರ್ಷ ಟೈಮ್ ಇದೆ. ಒಂದೇ ದಿವಸದಲ್ಲಿ ಹೆತ್ತುಬಿಟ್ಟು ಬೆಳೆಸ್ಬಿಡೋ ಥರ ಆಗಿದ್ರೆ 100 ಮಕ್ಕಳು ಮಾಡ್ಕೊಬಿಡ್ಬೋದಾಯಿತು. ಹಂಗಲ್ವಲ್ಲ ಪಾಪ. ಆಗ್ತಂಗಲ್ಲ ಇದು. ಆ ಹೆಣ್ಣು ಅನ್ನೋ ಎಷ್ಟು ಅನುಭವಿಸ್ಬೇಕು. ನಾವೇನೋ ಜೋಶಲ್ಲಿ ಇರ್ತೀವಿ, ಕೊನೆಗೆ ಅನುಭವಿಸೋದು ಅವರೇ ಅಲ್ಲ. ಹೆಣ್ಣು ಅನ್ನೋ ಜೀವ ಕಷ್ಟ ಹೊತ್ತು ಎತ್ತು. ನಾನು ನೋಡ್ತೀನಲ್ಲ, ಮಗು ಸಾಕುವಾಗ ಅಭಿಲಾಷು ನನ್ನ ಕೈಗೆ 1-2 ಜನ ಮಕ್ಳು ಇಟ್ಕೊಳ್ಳಿ ಅಂತ ಜಸ್ಟು ಆ ಕಡೆ ಫೋನ್ ರಿಂಗ್ ಆಗ್ತಿದ್ರೆ ಅದನ್ನ ಕಟ್ ಮಾಡೋಕ್ಕಾಗಲ್ಲ. ಬಿಗ್ಗೆಸ್ಟ್ ಟಾಸ್ಕ್ ಮಲಗಿಸೋದು. ಇನ್ನೇನು ಮಲಗ್ತು ಅಂತ ತಕ್ಷಣ ಒಂದು ಮೆಸೇಜ್ ಫೋನ ಬಂದ್ಬಿಟ್ರೆ ಹೆಂಗಾಗುತ್ತೆ ಗೊತ್ತಾ? ಸೌಂಡ್ ಬಂದ್ಬಿಟ್ರೆ ಸಣ್ಣ ಅಂತ ಎದ್ಬಿಡ್ತಾರೆ. ನಮ್ಮ ಮನೇಲಿ ನನ್ನ ಮಗಳು ಅಪ್ಪನ ಮಗಳು ಬೆಳೀತಾ ಗೊತ್ತಿಲ್ಲ, ಇವಾಗ ಸದ್ಯಕ್ಕೆ ಬೆಳೀತಾ ನಾನು ನೋಡಿದ್ದು ನನ್ನ ಮಗಳೂ ಅಪ್ಪ ಅಂದರೆ ಹಂಗೆ ಆಡೋದು. ಬೆಳೀತಾ ಚೇಂಜಸ್ ಆಗ್ತವೆ ಅವರಲ್ಲಿ. ನಾವು ಟೈಮ್ ಕೊಡೋಕ್ಕಾಗಲ್ಲ. ನೀವು ಎಂಜಾಯ್ ಮಾಡ್ತಿದ್ದೀರಲ್ಲ, ಎಂಜಾಯ್ ಮಾಡಿಬಿಡಿ. ಅದ ಯಾಕೆ ಗೊತ್ತಾ, ಏಜ್ ಮತ್ತೆ ಅವರು ಅದೇ ಥರ ಇರಲ್ಲ, ಬದಲಾಗ್ಬಿಡ್ತಾರೆ. ಆ ಮೂಮೆಂಟಲ್ಲಿ ಆ ಏಜಲ್ಲಿ ಡ್ಯಾಡಿ 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 ಅಂತ ತಪ್ಕೋತಾವಲ್ಲ, ಒಂದು 3ನೇ ಕ್ಲಾಸಿಗೆ ಹೋಗೋದ್ರೊಳಗೆ ಬದಲಾಗ್ಬಿಡ್ತವೆ ಕಂಪ್ಲೀಟಾಗಿ. ನೀವು ಬಯಸ್ತಾ ಇರ್ತೀರಾ ಅದೇ ಥರ, ಆದರೆ ಅವರು ಬರೋಕ್ಕೆ ಇಷ್ಟಪಡಲ್ಲ. ತಾಯಿ ತುಂಬ ಇಂಪಾರ್ಟೆಂಟ್ ಒಂದು ಮಗುಗೆ, ಗಂಡು ಮಗು ಆಗಲಿ ಹೆಣ್ಮಗು ಆಗಲಿ. ತಾಯಿ ಕರುಳು ಅನ್ನೋದು ಅದಕ್ಕೆ. ಪಾಪ ಎಷ್ಟೋ ಜನ ಈಗಿನ ಕಾಲದಲ್ಲಿ ಮಕ್ಕಳು ಬೇಡ, ಮರಿ ಬೇಡ, ಒಂದು ನಾಯಿ ತಂದು ಸಾಕೊಂಡ್ಬಿಡ್ತಾರೆ. ನಾನು ನಾಯಿ ವಿರುದ್ಧವಾಗಿಲ್ಲ. ಅಯ್ಯೋ, ಎಷ್ಟೋ ಜನ ಮಾಡ್ತಾರೆ ಅದನ್ನ. ಅವ್ರಿಗೆ ನಾಯಿಯೇ ಮಗು, ನಾಯಿ ಮಗು ಆಗಕ್ಕಾಗಲ್ಲ. ನಾಯಿ ಅಲ್ವಾ ಏನು ಅಂದರೆ ಅವರೊಂದು ನಾಯಿ ಪ್ರೀತಿ ಪ್ಯೂರ್ ಇರುತ್ತೆ. ಈ ಮಕ್ಕಳು ಒಂದು ಹಂತದಲ್ಲಿ ದೊಡ್ಡವರಾಗಿ ಬೆಳೆದು ಅಪ್ಪ ಅಮ್ಮನ ಆಸ್ತಿಗೋಸ್ಕರ ಅಪ್ಪ ಅಮ್ಮನ್ನ ನೋಡ್ಕೊಳ್ಳೋದು, ಇಲ್ಲ ತೆಗೊಳ್ಳೋದು, ಕೊಟ್ಟು ಸಿಕ್ಕಿಲ್ಲ ಅಂದರೆ ಟಾರ್ಚರ್ ಕೊಡೋದು ಇವೆಲ್ಲ ಮಾಡ್ತಾರೆ. ಯಾರು ಹಣೆ ಬರೋದಲ್ಲೂ ಬರ್ತಿಲ್ಲ ಅದು. ಏನು ಗೊತ್ತಿಲ್ಲ ನಮಗೆ, ಫ್ಯೂಚರ್ ಗೊತ್ತಿಲ್ಲ. ಇವಾಗ ನಾವು ಮಕ್ಕಳು ಇರೋದು ಏನಕ್ಕೆ, ನಮ್ಮ ಖುಷಿಗೆ ಹೆತ್ತಿರ್ತೀವಿ, ನಮ್ಮ ತೀಟೆಗೆ ಮಕ್ಕಳು ಮಾಡ್ಕೊಂಡಿರ್ತೀವಿ. ಹಂಗಿರ್ಬೇಕು ಆ ಥರ ನಾವೇನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಆದಷ್ಟು ಒಳ್ಳೆ ವಿನಯ ಸರಿ ತಪ್ಪು ತಿಳುವಳಿಕೆ ಕೊಟ್ಟು ಬೆಳೆಸ್ಬೇಕು. ಅಷ್ಟೇ ಮಾಡೋಕ್ಕಾಗೋದು, ಇನ್ನೇನು ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಒಳ್ಳೊಳ್ಳೆ ಡಾಕ್ಟರ್ ಫ್ಯಾಮಿಲಿಲಿ, ಲಾಯರ್ ಫ್ಯಾಮಿಲಿಲಿ, ಟೀಚರ್ಸ್ ಮಕ್ಕಳಾಗಿರ್ತಾರೆ, ದೊಡ್ಡ ಪ್ರೊಡಿಗಳಾಗಿರ್ತಾರೆ. ಏನು ಮಾಡ್ತೀರಾ, ಅವರು ಫುಲ್ ಮಾದರಿಯಾಗಿರ್ತಾರೆ ಇಡೀ ಸೊಸೈಟಿಗೆ, ಇಡೀ ರೋಡ್ಗೆ, ಇಡೀ ಏರಿಯಾಗೆ. ಮಕ್ಳು ಹಂಗಾಗಿರ್ತಾರೆ, ಏನು ಮಾಡೋಕ್ಕಾಗಲ್ಲ. 24 ಗಂಟೆ ಗೋಪುರ ಕಟ್ಕೊಂಡು ತಿರ್ಗೋಕ್ಕಾಗಲ್ವಲ್ಲ. ಅವ್ರ ಸವಾಸನೂ ಒಂದು ಕ್ಯಾರೆಕ್ಟರ್ ನಿರ್ಧಾರ ಆಗೋದು ಸುತ್ತಮುತ್ತ ಸರೌಂಡಿಂಗ್, ನೀವು ಯಾವ ವಾತಾವರಣದಲ್ಲಿದ್ದೀರಾ, ಹೌದು, ನಿಮ್ಮ ಸುತ್ತಮುತ್ತ ಯಾವ ಥರ ಫ್ರೆಂಡ್ಸ್ ಇದ್ದಾರೆ, ನಿಮ್ಮ ಪೇರೆಂಟ್ಸ್ ಹೆಂಗೆ ನಿಮ್ಮ ಜೊತೆ ಬಿಹೇವ್ ಮಾಡ್ತಾಯಿದ್ದಾರೆ, ನೀವು ಪ್ರತಿದಿನ ಬೆಳಗ್ಗೆ ಇದೆ ಮೊಬೈಲಲ್ಲಿ ಟಿ ವಿಲಿ ಏನು ನೋಡ್ತೀರಾ, ಹೌದು, ಇದ್ರ ಮೇಲೆ ಒಂದು ಕ್ಯಾರೆಕ್ಟರ್ ಬಿಲ್ಡ್ ಆಗುತ್ತೆ. ಹೌದು, ಒಂದು ಪೇರೆಂಟ್ಸ್ಗಳು ಯಾವಾಗ
ಇದ್ರ ಎಲ್ಲದರ ಬಗ್ಗೆ ಗಮನ ಹರಿಸ್ತಾರೆ. ಆಗ ಒಂದು ನಿಮ್ಮ ಮಗು ಯಾವ ಥರ ಬೆಳಿಬೇಕು ಅನ್ನೋದಕ್ಕೆ ನೀವು ನಿರ್ಧಾರ ಮಾಡ್ಬೋದು ಅಲ್ಲಿವರೆಗೆ. ಹೌದು. ಅದೇ ಒಂದು ಸರಿ ಅದು ಬೆಳೆದು ದೊಡ್ಡದಾದಮೇಲೆ ಅದನ್ನು ಕಂಟ್ರೋಲಿಗೆ ತಗೊಳ್ಳೋದು ತುಂಬ ಕಷ್ಟ. ಏನು ಮಾಡೋಕ್ಕಾಗಲ್ಲ. ಆಗಲ್ಲ. ನಾವೆಲ್ಲ ಬೆಳೆದು ಬಂದಿದ್ದು ಆದಿ ಸಂಸಾರ ಅನ್ನೋ ಸಾಗರ ತುಂಬ ಕಷ್ಟ ಇದೆ ಅಭಿಲಾಷ್. ಇದು ಅಯ್ಯೋ ನೀವು ಸರಿಯಾಗಿದ್ರೂ ತಪ್ಪಾಗಿರ್ತೀರಾ, ತಪ್ಪಾಗಿದ್ರು ಸರಿಯಾಗಿರುತ್ತೆ. ನಾವು ಇದು ಹೇಳೋಕ್ಕೆ ಆಗಲ್ಲ ಇದು ಸರಿ ತಪ್ಪು. ಅರ್ಧ ಜೀವನ ಜನಗಳಿಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ಹೊರಟೋಗುತ್ತೆ. ನನ್ನ ನೋಡಿ ಎಷ್ಟು ಜನಕ್ಕೆ ಎಷ್ಟು ಕ್ವಶನ್ಸ್ ಇದ್ದಾವೆ, ನನ್ನ ವಿಚಾರದಲ್ಲಿ ಎಷ್ಟು ಕ್ವಶನ್ಸ್ ಇದೆ ಗೊತ್ತಾ. ನಾನು ಹೇಳೋಕ್ಕೆ ಆಗಲ್ಲ ನನ್ನ ಆ ಕ್ವಶನ್ಸ್ಗಳಿಗೆ ಉತ್ತರನ. ಯಾಕಂದರೆ ನಾನಿರೋ ಸ್ಟೇಜಲ್ಲಿ ನನಗೆ ಆನ್ಸರ್ಗಳಿಗೆ ಯಾವುದೂ ವ್ಯಾಲ್ಯೂ ಇರೋಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಯಾವುದು ನಾಯಿ ಮೀನು ಬಿಟ್ಟು ಚಿಕನ್ ಮಾತ್ರ ತಿಂತೈತೆ. ಹಸ್ಕಿಗೂ ಇಂಡಿಯನ್ ಡಾಗು ಮಿಕ್ಸ್ ಬ್ರೀಡ್ ಇದ್ದಂಗಿದೆ. ಬಣ್ಣ ಹಸ್ಕಿದು ಏಜ್ ಆಗ್ಬಿಟ್ಟಿದೆ. ಅಂದರೆ ಮಂಗಳೂರು ನಾಯಿಗಳಲ್ವ ಮೀನು ಅಭ್ಯಾಸ ಆಗೋಗ್ಬಿಟ್ಟಿದ್ದಾವೆ. ಓಕೆ, ಬೇಡಿಕೆ ಬಂದೋಗಿದೆ ತಿಂದು ತಿಂದು ತಿಂದು. ಚಿಕನ್ ಅಪರೂಪ ಇಲ್ಲಿ, ಮೀನು ಹೇಸಿಗೆ. ಓಕೆ, ಇದ್ರೂ ಇರ್ಬೋದು. ಬೆಳಗ್ಗೆ ಎದ್ದು ಮೀನೇ ನೋಡೋದಲ್ವ ಅವು. ಅವು ಬಲೆ ಬೀಸಕ್ಕೆ ಹೋಗ್ತವೆ. ನಾವು ಕ್ಯಾಮ್ರಾ ಆನಿತ್ತಾ? ಅಂದಿದೆ. ಹೌದಾ? ನಾವು ಮಾತಾಡಿದ್ದಿಲ್ಲ, ರೆಕಾರ್ಡ್ ಆಯ್ತು ಈಗ? ಆಗಿದೆ. ಇನ್ನೂ ಆಗ್ತಾ ಇದೆ. ನಿಮ್ಮ ಮುಖನೇ ಬಂದಿಲ್ಲ ಅಣ್ಣ. ಹೌದಾ? ಅಯ್ಯೋ, ನೀವು ಹಿಂದಕ್ಕೆ ಹೋಗ್ಬಿಟ್ಟಿದ್ದೀರ. ನೋಡಿ, ಇಷ್ಟವರೆಗೂ ಮಾತಾಡಿದ್ದೆಲ್ಲ ಇವರೇ. ಏನೋ ಒಟ್ಟಿನಲ್ಲಿ ಹೆಂಗೋ ಗರ್ಲ್ಫ್ರೆಂಡು ಬಿಡಿಯಪ್ಪ ಯಾಕೆ ಬೇಕು ಸುಮ್ಮನೆ ತಮಾಷೆ ಮಾತಾಡೋಕೆ. ಈಗ ಅದುವೇ ಸೀರಿಯಸ್ ಆಗಿ ಯಾರೇ ಇಲ್ಲ ನಾವು ಏನು ಅನ್ನೋದು ನಮ್ಮ ಮನೆಯವ್ರಿಗೆ ಗೊತ್ತಿರುತ್ತಣ್ಣ. ಅದಲ್ವ? ಯಾರೇ ಇರ್ಬೋದು. ಒಂದು ಸಂಸಾರ ಆದಮೇಲೆ ಅವ್ನ ಗಂಡ ಏನೋ ಅವ್ನ ಹೆಂಡತಿ ಏನೋ ಅಂತ ತಿಳ್ಕೊಂಡಿದ್ರೆ ಇನ್ಯಾವ ಸರ ಸಂಸಾರ ಅಷ್ಟೇ. ಇಲ್ಲ ಅಭಿಲಾಷ್, ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ಕೆಲವರು ಎಷ್ಟು ನಾನೇ ನೋಡಿದ್ದೀನಿ, ನನಗೆ ಅಂಡರ್ಸ್ಟ್ಯಾಂಡಿಂಗ್ ಆಗೋದ್ರಲ್ಲಿ ಗಂಡ ಹೆಂಡತಿ ಮನಸ್ತಾಪಗಳು ಇದ್ದೇ ಇರ್ತವೆ, ಪ್ರತಿಯೊಬ್ಬರಿಗೂ ಇರ್ತವೆ. ಮನುಷ್ಯ ಅಂದಮೇಲೆ ಇನ್ನೊಬ್ಬ ಮನುಷ್ಯನ ಥಾಟ್ಗಳು ಒಂದೇ ಥರ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅವ್ರು ವಿಭಿನ್ನವಾಗಿರುತ್ತೆ. ನನ್ನ ಥಾಟ್ಗಳು ನನ್ನ ಹೆಂಡತಿಗೆ ಅಕ್ಸೆಪ್ಟ್ ಆಗದೇ ಇರ್ಬೋದು, ಅವ್ರ ಥಾಟ್ಗಳು ಅಕ್ಸೆಪ್ಟ್ ಆಗದೇ ಇರ್ಬೋದು. ಬಟ್ ವಿ ಫೀಲ್ ಲೈಕ್ ವಿ ವಾಂಟ್ ಟು ಬಿ ಟುಗೆದರ್. ಹೌದು, ಅದು ಮೇನ್. ಏನೇ ಆಗಲಿ ಅಣ್ಣ, ಇವಾಗ ನಾನು ಅದೇ ಹೇಳೋದು, ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ, ಮಾಡಲ್ಲ ಅಂತಲ್ಲ. ಆ ಮೂಮೆಂಟ್ ಅವ್ರಿಗೆ ಅನ್ಸುತ್ತಲ್ಲ, ನಾನು ತಪ್ಪು ಮಾಡಿ ಏನೋ ಆಗಲಿ ಕೊನೆಗೆ ಜಗಳಾಡಿ 2 ಗಂಟೆ ಆದ್ಮೇಲೆ ಮಾತಾಡಬೇಕು ಅಂತ ಫೀಲ್ ಬರುತ್ತಲ್ಲ ಅವ್ರಿಗೆ. ನಾವಿಲ್ಲ ಏನೇ ಆದ್ರೂ ನಾವು ಜೊತೆಲಿ ಇರ್ಬೇಕು, ಅವ್ರು ಇಲ್ದೇನೆ ಬದುಕಕ್ಕಾಗಲ್ಲ ಅನ್ನೋ ಫೀಲ್ ಬರುತ್ತಲ್ಲ, ಗಂಡನಿಗೆ ಆಗಲಿ ಹೆಂಡತಿಗೆ ಆಗಲಿ. ಹೌದು, ಅದಲ್ವ ಸಂಬಂಧ. ಆಮೇಲೆ ಎಷ್ಟೋ ಸಂಬಂಧಗಳು ಒನ್ ಸೈಡ್ ಆಗ್ಬಿಡ್ತಾವ. ಒಬ್ರಿಗೆ ಇನ್ನೊಬ್ರು ನೋಡಿದ್ರೆ ಆಗೋದೇ ಇಲ್ಲ. ಆದರೆ ಅವ್ರಿಗೆ ಆಪೋಸಿಟ್ ಇರೋರಿಗೆ ಅವ್ರು ಕಂಡ್ರೆ ತುಂಬಾ ಪ್ರೀತಿ. ಹೌದು, ಪ್ರೀತಿಗೋಸ್ಕರ ಭಿಕ್ಷೆ ಬಿಡ್ತಾ ಇರ್ತಾರೆ, ದಯವಿಟ್ಟು ನನ್ನ ಬಿಟ್ಟು ಹೋಗ್ಬಿಡ ಪ್ಲೀಸ್ 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 ಅಂತ. ಅಂಥ ಸಂಬಂಧಗಳು ಏನಾಗ್ತವೆ, ಯಾವುದೇ ಸಂಬಂಧಗಳನ್ನ ಭಿಕ್ಷೆ ಬಿಡು ಉಳಿಸ್ಕೋಬಾರ್ದು ಅಭಿಲಾಷ್. ಹೌದು, ನಾವು ಎಷ್ಟೇ ಜಗಳ ಮಾಡಿ, ಎಂಥ ಕೆಟ್ಟ ಹಂತದಲ್ಲಿ ಜಗಳ ಮಾಡಿದ್ರು ಆ ಸಂಬಂಧಗಳು ತಾನಾಗೇ ಬಂದು ಕೂಡ್ತವೆ. ಅವು ರಿಯಲ್ ಸಂಬಂಧಗಳು. ಅವ್ರನ್ನ ಬೆಳಗ್ಗೆ ಇದ್ರೆ ಮತ್ತೆ ಮಾತಾಡಬೇಕು, ಇವು ಮಾತಾಡೋರು ಫೋನ್ ಮಾಡೋರು ಸಾಕಲ್ಲ, ಹಂಗೆ ಹಿಂಗೆ ಅಂತ ಒದ್ದಾಡ್ತಾ ಇರ್ತಾರೆ. ಆ ಕಡೆಯಿಂದನೂ ಅಷ್ಟೇ, ಈ ಕಡೆಯಿಂದನೂ ಅಷ್ಟೇ. ಈಗೋ ಅನ್ನೋದು ಪ್ರತಿಯೊಬ್ಬರು ಇರುತ್ತೆ. ಅದನ್ನ ಒಂದು ಎಕ್ಸ್ಟೆಂಡ್ವರೆಗೂ ಮಾತ್ರ ತೊಗೊಂಡೋಗ್ಬೇಕು, ಅದು ಮುಂದಕ್ಕೆ ತೊಗೊಂಡೋಗ್ಬಾರ್ದು ಅಷ್ಟೇ. ಏನೋ ಮಾತಾಡ್ತಿದ್ದೀವಿ, ಸ್ಟಾರ್ಟ್ ಮಾಡಿ ಎಲ್ಲಿಂದ ಆಯಿತು, ಎಂಡ್ ಎಲ್ಲಿಂದ ಆಗ್ತಾ ಇದೆ ಅನ್ನೋದು ಒಂದು ಗೊತ್ತಾಗ್ತದೆ. ಸ್ಟಾರ್ಟಿಂಗ್ ಟಾಪಿಕ್ ಗೊತ್ತಿಲ್ಲ ನನಗೆ ಏನು. ನಾನು ಯಾಕೆ ಮಾತು ಹೇಳಿದೆ ಅಂದರೆ, ಈಗಿನ ಎಷ್ಟೋ ಜನ ಹುಡುಗರು ಲವ್ವಲ್ ಅಂತ ಬಿದ್ದಿರ್ತಾರೆ. ಹುಡುಗರಾಗಲಿ ಹುಡುಗಿರಾಗಲಿ ಬಿದ್ದಿರ್ತಾರೆ. ಎಸ್ಪೆಷಲಿ ಜಾಸ್ತಿ ಪರ್ಸೆಂಟೇಜ್ ಹುಡುಗರೇ. ಹುಡುಗರು ಪ್ರೀತಿ ಅಂತ ಬಂತು ಅಂದರೆ, ರಿಯಲ್ ಲವ್ವಿಗೆ ಬಿದ್ದರು ಅಂದರೆ ಬದಲಾಗೋದು ತುಂಬ ಕಡಿಮೆ. ಆದರೆ ಹುಡುಗಿರು ಚೇಂಜ್ ಆಗಿಬಿಡ್ತಾರೆ. ನನ್ನ ಮಾತು ಒಂದು ಸ್ವಲ್ಪ ಫ್ಯಾಮಿಲಿ ಅಂತ ಬಂದ್ಬಿಡುತ್ತಲ್ಲ, ಫ್ಯಾಮಿಲಿ ಅದು ಇದು ಅಂತ ಬದಲಾಗ್ಬಿಡ್ತಾರೆ ಅವ್ರು ಬೇಗ. ಅಂದರೆ ಹುಡುಗಿರ್ಗೆ ಮನಸ್ಸು ಕಲ್ಲಾಗ್ಬಿಡುತ್ತೆ, ಆದರೆ ಹುಡುಗರ ಮನಸ್ಸು ಕಲ್ಲು ಆಗಲ್ಲ. ಎಷ್ಟೋ ಜನ ಹುಡುಗರು ಅವಳು ಬರ್ತಾಳೆ, ಅವಳ ಜೊತೆ ನಾನು ಜೀವನ ಮಾಡಬೇಕು ಅಂತ ಬೇಡ್ತಾ ಇರ್ತಾರೆ. ನಾನು ಕಣ್ಣಿಂದ ಹತ್ರದಲ್ಲಿ ನೋಡಿರೋರು ಬೇಡ್ತಾ ಇರ್ತಾರೆ. ಆ ವ್ಯಾಲ್ಯೂಸು ಹುಡುಗಿರ್ಗೆ ಅರ್ಥ ಆಗ್ತಾ ಇರಲ್ಲ ಕೆಲವಂಥದ್ದಲ್ಲಿ. ಹುಡುಗ
ಅವನು ಮನ್ಸು ಗಟ್ಟಿ ಮಾಡಿ ಚೇಂಜ್ ಆದರೆ ಅವ್ನ ಲೈಫ್ ಏನು ಬೇಕಾದ್ರೂ ಮಾಡ್ಬೋದು. ಅಷ್ಟು ಸ್ಟ್ರೆಂತ್ ಇದೆ, ಅದು ಬೇರೆ ಲೆಕ್ಕಾಚಾರ. ಆದರೂ ಹುಡುಗರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾರೆ ಒಂದು ಸಂಬಂಧನ ಉಳಿಸ್ಕೊಳ್ಳೋಕ್ಕೆ. ಹೌದು. ಅದು ನಾನು ವೀಡಿಯೋ ಇದರಲ್ಲಿ ನೋಡ್ತಿರೋ ಕೆಲವ್ರಿಗೆ ಅರ್ಥ ಆಗುತ್ತೆ, ತುಂಬ ಟ್ರೈ ಮಾಡ್ತಿರ್ತಾರೆ. ಭಿಕ್ಷೆ ಬೇಡಿ ಉಳಿಸ್ಕೊಳ್ಳೋ ಅಂಥ ಸಂಬಂಧ ಯಾವತ್ತೂ ಉಳಿಯಲ್ಲ. ಅದು ನಿಜ. ಚೀಪ್ ಆಗ್ಬಿಡ್ತೀರ ಅಷ್ಟೇ. ಭಿಕ್ಷೆ ಬೇಡಿ ಉಳಿದಂಗೆ ನೀವು ಸಣ್ಣವ್ರಾಗ್ತೀರ. ಸಂಬಂಧಕ್ಕೋಸ್ಕರ ಬರಬೇಕು. ನೀವು ಭಿಕ್ಷೆ ಬೇಡಿ ಕರ್ಕೊಂಬಂದು ಸಂಬಂಧ ಕಟ್ಟೋದಲ್ಲ. ಹೌದು, ಸತ್ಯ. ಊಟ ಅದೇ ಫುಲ್ ಆಗೋಯ್ತು. ಒಂಚೂರು ಮಾಡಿ ಬನ್ನಿ. ಆಯಿತು, ಬರೀ ತಿಂದಿದ್ದೇ ಆಯಿತು. ಇವತ್ತೇನು ಎಕ್ಸ್ಟ್ರಾ ಒಂಚೂರು ದೂರದಲ್ಲಿ ಲೈಟ್ಗಳು ಪ್ಲಕ್ ಅಂತ ಇದ್ದಾವಲ್ಲ, ಏನು ಬೋಟು ನೋಡಿ, ಇಲ್ಲೊಂದು ಅಂತ ಇದೆ ಅಲ್ಲಿ. ಹೌದು, ಹಡಗುಗಳು ಬಂದು ನಿಂತಿರ್ತಾವಲ್ಲ ದೂರದಲ್ಲಿ, 1 ಕಿಲೋಮೀಟರ್ ದೂರದಲ್ಲಿ. ಸಾಕಾಗಲ್ಲ. ಊಟ ಮಾಡಿ ಹೋಗೋಣ, ಟಾರ್ಚ್ ಬಿಡೋಣ, ನೋಡೋಣಂತೆ. ಟಾರ್ಚ್ ಭಯ ಡಗ್ಗನ್ಬಿಡ್ತು ನನಗೂ ಇಲ್ಲಿ ಒಂದು ಕಡೆಯಿಂದ ಜುಮ್ ಅಂತ ಅದಕ್ಕೆ ಬೈ. ಅಯ್ಯೋ, ಜೀವನ ಹೆಂಗಾಯ್ತು ಗೊತ್ತಾ ನನಗೆ. ನನಗೂ ಹಂಗೆ ಆಯ್ತು, ಕೂತಿದ್ದ ಜಾಗದಲ್ಲಿ. ದೇವ್ರೆ, ನನ್ನ ಮೇಲೆ ನಗಿತೀನೋ ಅನ್ನಂಗೆ ಆಯ್ತು ನನಗೆ. ಇನ್ನೊಂದೇನಿದೆ, ಮಂಗ್ಳೂರು ಕಡೆ ಈ ಕಡೆ ಎಲ್ಲ ಆನೆ ಚಿರತೆ ಅವೆಲ್ಲ ಇಲ್ಲ. ಏನಾರ ಬಂದರೆ ಸಮುದ್ರ ಜೀವಿ ಬರ್ಬೇಕಷ್ಟೇ. ಮರ್ಮೇಡ್ಸ್ ಅಂತಾರಲ್ಲ, ಏನಂತಾರೆ ಅದಕ್ಕೆ? ಮೊಸಳೆ ಎಲ್ಲ ಇರಲ್ಲ ಅಲ್ವಾ ಸಮುದ್ರದಲ್ಲಿ? ಇಲ್ಲ. ಅಭಿಲಾಷು, ಇನ್ನೊಂದು ಶಿವಮೊಗ್ಗದಲ್ಲಿ ಹೋಗಿ ಇದರಲ್ಲಿ ಯಾವುದು ಇದು ಬರುತ್ತಲ್ಲ ಲಾಂಚು, ನೀರಲ್ಲಿ ನಾವು ಫಾಲ್ಸಿಂದ ಆ ಕಡೆ ಹೋಗ್ಬಿಟ್ಟು ಒಂದು ನೀರಲ್ಲಿ ನಾವು ಸ್ನಾನ ಮಾಡಿದ್ವಲ್ಲ, ಮಾಡಲಿಲ್ಲ ಅಂತ ಸ್ನಾನ ಮಾಡಿದೆ. ಹೌದೌದು. ಎಂಥ ಮೊಸಳೆ ಇದಾವೆ ಗೊತ್ತಾ ಅಲ್ಲಿ. ಹೌದಾ? ಯಪ್ಪ, ಮೊನ್ನೆ ಒಂದು ವಿಡಿಯೋ ನೋಡ್ತೀನಿ, ಅಭಿಲಾಷ್ ಇಷ್ಟು ಅಲ್ಲಿ ದೋಣಿ ನಿಂತಿತ್ತಲ್ಲ, ಅಷ್ಟು ದೊಡ್ಡದು ಮೊಸಳೆ ಹೋಗುತ್ತೆ. ನಾವು ಕಡಿಮೆ ಅಂದರೆ 50 ಹಾಕ್ಬೇಕು ನಮ್ಮ ದೇಹನ, ಅಷ್ಟು ದೊಡ್ಡ ಮೊಸಳೆ ಅಲ್ಲಿರೋದು. ನಾವು ಅದ್ರೊಳಗೆ ಹೋಗಿ ನೀರೊಳಗೆ ಮುಳುಗಿ ಎದ್ದು ಬರ್ತೀವಲ್ಲ, ಕಡಿಮೆ ಅಂದರೆ 100 ಮೇಲೆ ಇದಾವಂತ ಮೊಸಳೆ ಆ ಥರ. ಯಾವುದೋ ಒಬ್ರು ರೀಲ್ ಹಾಕೋರಿ ಮೊಸಳೆ ಹಿಂಗೆ ಹೋಯ್ತೋಯ್ತು. ಅದೇನು ಒಳ್ಳೆ ದೊಡ್ಡ ಬೋಟ್ ಇದ್ದಂಗೆ ಐತೆ, ಅದುವೇ ದೊಡ್ಡ ಮೊಸಳೆ. ನನಗೆ ಕೂತ್ ಜಾಗದಿಂದನೇ ಪ್ರಪಂಚ ತಲೆ ಮೇಲೆ ಬಿದ್ದಂಗೆ ಆಗೋಯ್ತು. ಎಳ್ಕೊಂಡು ಹೋಗ್ಬಿಟ್ಟಿದ್ರಿ ಅಣ್ಣ. ಅವಕ್ಕೇನು ಕಣ್ಣಿಗೆ ಕಾಣ್ತಾವ ನೀರೊಳಗೆ. ಅಲ್ಲೋಗಿ ನಾವು ನೀರೊಳಗೆ ಮುಳುಗಿ ಎದ್ದಾಳ್ತಿದ್ವಲ್ಲ. ಹೌದು. ನಮ್ಮ ಮನೆಯವ್ರು ಬೈದ್ರು ಈ ಜಾಗದಲ್ಲಿ ಹೋಗಿ ಇದರಲ್ಲಿ ನೀವು ಸ್ನಾನ ಮಾಡೋಕ್ಕೆ. ಗೊತ್ತಿಲ್ದೇ ನಾವು ತುಂಬ ರಿಸ್ಕ್ ತಗೋತೀವಿ ಒಂದೊಂದ್ಸರಿ ಲೈಫ್ನ. ಹೌದು. ಪಾಪ ಮನೇಲಿ ಕೂತವ್ರು, ನಾವು ಹಾಕ್ತೀವಲ್ಲ, ಈಗ ಸ್ಟೇಟಸ್ ಹಾಕಿದ್ದೀನಲ್ಲ, ಅದೇ ಹೇಳಕ್ ಬಂದೆ. ನಾವು ಅದೇ ಒಂಥರ ಮಜಾ ತಗೊಳ್ಳೋದು ನಾವಿಲ್ಲಿ. ಅವ್ರಿಗೆ ಹೆಂಗಾಯ್ತಿರುತ್ತೆ. ಹೌದು. ನಮ್ಮನ್ನೇ ಜೀವನ ಅನ್ಕೊಂಡಿರ್ತವೆ. 1 ಗಂಟೆ ಅಣ್ಣ? 1 ಗಂಟೆನ ನೋಡ್ಬೋದು. ನಮ್ಮ ಕ್ಯಾಂಪಿಂಗು ಕುಕ್ಕಿಂಗ್ ಮುಗ್ದಿದೆ ಕ್ಯಾಂಪಿಂಗಲ್ಲಿ. ಇವಾಗ ಎಲ್ಲ ಐಟಮ್ಸ್ಗಳನ್ನ ಎತ್ತಿಡೋಂಥ ಸಮಯ. ಎಲ್ಲ ಹೆಂಗಿತ್ತು ಹಂಗೆ ಇವಾಗ ಇಟ್ಬಿಟ್ರೆ ಚೆನ್ನಾಗಿರುತ್ತೆ. ಏನು ಡ್ರಿಂಕ್ಸ್ ಅನ್ನೋದು ನಾವೇನೇನೋ ಟೈಟ್ ಆಗಿಲ್ಲಪ್ಪ, ಎಲ್ಲ ವಾಂತಿ ಮಾಡ್ಕೊಳ್ಳೋ ಕಕ್ಕೊಳ್ಳೋ ಆ ಥರ ಏನಿಲ್ಲ. ಒಂದು ಎಂಜಾಯ್ಮೆಂಟ್ ಅಷ್ಟೇ. ಟಯರ್ಡ್ ಆಗಿತ್ತು, ಒಂದು ರಿಲ್ಯಾಕ್ಸು ಆಯಿತು. ಅದಾದಮೇಲೆ ಏನು ನಮ್ಮ ಜವಾಬ್ದಾರಿ ಇದೆ, ನಾವು ಜವಾಬ್ದಾರಿ ಮುಗಿಸ್ಕೋತಾ ಇದ್ದೀವಿ. ನೀಟಾಗೆಲ್ಲ ಎತ್ತಿಟ್ಟು ಮಾಡಿ ನೋಡ್ಬೋದು. ಸೊ ನೀರಿನ ಒಂದು ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ನಾವೆಲ್ಲ ಟಿಶ್ಯೂ ಯೂಸ್ ಮಾಡ್ತಾಯಿದ್ದೀವಿ. ಟಿಶ್ಯೂ ಯೂಸ್ ಮಾಡಿ ಎಲ್ಲ ವೈಪ್ ಮಾಡಿ ಕ್ಲೀನ್ ಮಾಡಿ ಎತ್ತಿರ್ತಾಯಿದ್ದೀವಿ. ನಿಮ್ಮೆಲ್ಲರಿಗೂ ನಮ್ಮ ಈ ಒಂದು ಕ್ಯಾಂಪಿಂಗ್ ಎಫರ್ಟ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚೆಚ್ಚಾಗಿ ಈ ಥರ ವೀಡಿಯೋ ಮಾಡಬೇಕು ಅಂದರೆ ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕು. ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಇದು ಒಂದು 18+ ಅಂತ ಮುಂಚೆನೇ ಹೇಳಿರೋದ್ರಿಂದ, ಯಾಕಂದರೆ ನಾವು ಇದರಲ್ಲಿ ಏನಂದರೆ ಬೂಸ್ಟ್ ಮಾಡಿದ್ದೀವಿ, ಅಂದರೆ ಎಣ್ಣೆ ತೊಗೊಂಡಿದ್ದೀವಿ, ಸೇವನೆ ಮಾಡಿದ್ದೀವಿ. ತುಂಬ ದಿವಸ ಆಯ್ತು ಅಣ್ಣ, ಒಂದು 6 ತಿಂಗಳು ಆದಮೇಲೆ ನಾವೊಂದು ಇದನ್ನು ಎಂಜಾಯ್ ಮಾಡಿದ್ದೀವಿ. ಸೊ ಹಾಗಾಗಿ ನಿಮ್ಗೆ ಯಾವ್ದಾದ್ರು ಬೇಜಾರಾಗಿರೋ ದಯವಿಟ್ಟು ಕ್ಷಮಿಸ್ಬಿಡಿ. ಇದನ್ನು ನಾವು ಸೆಟ್ಟಿಂಗ್ಸಲ್ಲಿ ಆಲ್ರೆಡಿ ಓನ್ಲಿ ವ್ಯೂ 18+ ಅಂತ ನಾವು ಸೆಟ್ಟಿಂಗ್ ಸೆಲೆಕ್ಟ್ ಮಾಡಿರ್ತೀವಿ. ಹಾಗಾಗಿ ಈ ವಿಡಿಯೋ ಬರೀ 18+ ಇರೋರು ಮಾತ್ರ ಸಜೆಷನ್ ಹೋಗುತ್ತೆ, ಬೇರೆಯವ್ರಿಗೆ ಯಾರಿಗೂ, ಮಕ್ಕಳಿಗಾಗಲಿ ಯಾರಿಗೂ ಸಜೆಷನ್ ಹೋಗೋಲ್ಲ. ಧೂಮಪಾನ ಹಾಗೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ನಾವು ಧೂಮಪಾನ ಮಾಡೋದಿಲ್ಲ. ನಾವು ಬರೀ ಮದ್ಯಪಾನ ಸೇವಿಸಿದ್ವಿ. ಲಿಮಿಟಲ್ಲಿ ನೋಡಿ, ನಿಮ್ಮ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಇವಾಗೆಲ್ಲ ನಾರ್ಮಲಾಗಿ ಇದ್ದೀವಿ. ಈ ರೀತಿ ಒಂದು ಸಿಂಪಲಾಗಿ ತಗೊಳ್ಳಿ, ಎಂಜಾಯ್ ಮಾಡಿ ಲೈಫ್ನ, ಒಳ್ಳೇದು ಮಾಡಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.
ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.